ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇರಲ್ಲ. ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಇದೊಂಥರ ಸ್ಪೆಷಲ್ ಬ್ಲಾಗ್ ಅಂತಲೇ ಹೇಳ್ಬೋದು. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ವೀಡಿಯೋಸನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನಾವಿವಾಗ ಹಾಸನ್ಗೆ ಹೊರಡ್ತಾ ಇದ್ದೀವಿ. ತಮ್ಮಂದು ಮದುವೆ ಫಿಕ್ಸ್ ಆಗಿರೋ ಕಾರಣ ಮದುವೆಯ ಒಂದು ಮೊದಲ ಪ್ರೋಸೆಸ್ ಶುರುವಾಗಿದೆ. ಹುಡುಗಿಗೆ ಸ್ಯಾರಿ ಕೊಡ್ಸೋಣ ಅಂತ ಹೇಳಿಬಿಟ್ಟು ಶಾಪಿಂಗಿಗೆ ಹೊರಟಿದ್ದೀವಿ. ನೋಡೋಣ ಈ ಬ್ಲಾಗನ್ನು ನಾನು ಯಾವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅಂತ ನನಗೂ ಗೊತ್ತಿಲ್ಲ. ಆದರೂ ಬ್ಲಾಗ್ ಇರಲಿ ಅಂತ ಹೇಳಿಬಿಟ್ಟು ಬ್ಲಾಗನ್ನು ಶುರು ಮಾಡಿದ್ದೀನಿ. ಶಾಪಿಂಗ್ ಬ್ಲಾಗ್ ಹೇಗೆ ಹೋಗುತ್ತೆ ಏನೋ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಆದಷ್ಟು ಶೂಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಪಾಪು ಆರಾಮಾಗಿತ್ತಂತಂದರೆ ಶಾಪಿಂಗ್ ಬ್ಲಾಗನ್ನು ನಾನು ಖಂಡಿತ ಶೂಟ್ ಮಾಡ್ಕೊಂಡು ಶೇರ್ ಮಾಡ್ಕೊತೀನಿ. ಅವರೆಲ್ಲ ಬರೋ ಟೈಮ್ ಆಯಿತು, ಬನ್ನಿ ಹೊರಟು ನಾನು ಸ್ಯಾರಿ ಶಾಪಿಂಗ್ ಯಾವ ಅಂಗಡಿಗೆ ಹೋಗ್ತೀವಿ ಏನು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಬನ್ನಿ ಹೊರಡೋಣ. ನೋಡ್ತಾ ಇರ್ಬೋದು, ನಾವಾಗಲೇ ಸ್ಯಾರಿ ಶಾಪಿಗೆ ರೀಚ್ ಆದ್ವಿ. ಹಾಸನಲ್ಲಿ ಇವಾಗ ಹೊಸದಾಗಿ ಓಪನ್ ಆಗಿರೋ ಸುಧಾ ಸಿಲ್ಕ್ಸ್ಗೆ ನಾವು ಸ್ಯಾರಿ ಶಾಪಿಂಗಿಗೆ ಅಂತ ಬಂದಿದ್ವಿ. ಫಸ್ಟಿಗೆ ಹೋದ ತಕ್ಷಣ ನಮ್ಮ ಒಂದು ಪ್ರೈಸ್ ರೇಂಜನ್ನು ಅವ್ರಿಗೆ ಹೇಳಿದರೆ ಅವರು ಆ ಪ್ರೈಸ್ ರೇಂಜ್ನಲ್ಲಿ ಯಾವೆಲ್ಲ ಸ್ಯಾರಿಗಳು ಬರುತ್ತೆ ಅದನ್ನು ನಮ್ಗೆ ತೋರಿಸ್ತಾ ಹೋಗ್ತಾರೆ. ನಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಪ್ಯಾಟ್ರನ್ ಬೇಕು ಅಥವಾ ಕಲರ್ ಕಾಂಬಿನೇಷನ್ ಬೇಕಂದ್ರೂ ಕೂಡ ತುಂಬ ಡಿಸೈನ್ಸನ್ನು ತೋರಿಸ್ತಾ ಹೋಗ್ತಾರೆ. ಸ್ಯಾರಿ ಎಲ್ಲ ತೋರಿಸಿದ್ದು ತುಂಬಾ ಚೆನ್ನಾಗಂತ ಅನ್ನಿಸ್ತು. ತೊಗೊಂಡಿದ್ದು ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಬ್ಲಾಗ್ಗಳನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನನಗೆ ಒಂದು ಬೇಜಾರು ಅನಿಸಿದ್ದು ಅಲ್ಲಿ ವಿಡಿಯೋ ತೊಗೊಳೋದಕ್ಕಾಗಲಿ ಫೋಟೋ ತೊಗೊಳೋದಕ್ಕಾಗಲಿ ಅವಕಾಶ ಇಲ್ಲ. ಹಾಗಾಗಿ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಯಾವ ಸ್ಯಾರಿ ತೊಗೊಂಡ್ವಿ ಏನು ಅನ್ನೋದನ್ನು ನೆಕ್ಸ್ಟ್ ಬ್ಲಾಗ್ನಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಅದಾದಮೇಲೆ ನಾನು ನನ್ನ ಮಗನ ಒಂದು ವೀಡಿಯೋಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿರಲಿಲ್ಲ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ ಕೂಡ. ವಿಡಿಯೋ ಕೂಡ ನನಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮ್ಮ ಜೊತೆಗೆ ಯಾವುದೇ ರೀತಿಯಾದಂತಹ ವಿಡಿಯೋಗಳನ್ನು ನಾನು ಶೇರ್ ಮಾಡ್ಕೊಂಡಿಲ್ಲ. ಈ ವ್ಲಾಗ್ನಲ್ಲಿ ನಾನು ಸ್ಯಾರಿ ಶಾಪಿಂಗಿಗೆ ಅಂತ ಹೇಳಿ ಸ್ಪೆಷಲಾಗಿ ನಾನು ವಿಡಿಯೋನ ರೆಕಾರ್ಡ್ ಮಾಡ್ಕೊತಾ ಇದ್ದೆ. ಅಲ್ಲಿ ಯಾವುದೇ ರೀತಿಯ ವಿಡಿಯೋಗೆ ಅಲೋ ಇಲ್ಲದೇ ಇರೋ ಕಾರಣ ನಾನು ಯಾವುದೇ ರೀತಿ ವಿಡಿಯೋನ ಮಾಡ್ಕೊಳ್ಳಿಲ್ಲ. ನಾನು ಎಷ್ಟು ಮಾಡ್ಕೊಂಡಿದ್ದೆ ಅಷ್ಟನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾವ ಸ್ಯಾರಿ ತೊಗೊಂಡು ಬಂದ್ವಿ ಏನು ಅನ್ನೋದನ್ನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸಾಧ್ಯ ಆದರೆ ಎಂಗೇಜ್ಮೆಂಟ್ ವ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ನೋಡೋಣ ಎಷ್ಟು ಬೇಗ 3K ಫಾಲೋವರ್ಸ್ ರೀಚ್ ಮಾಡ್ತೀವಿ ಅಷ್ಟು ಬೇಗ ನಾನು ಎಂಗೇಜ್ಮೆಂಟ್ ವ್ಲಾಗನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಿಮ್ಮ ಜೊತೆಗೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ. ಇವಾಗ ನನ್ನ ಮಗನ ಕೆಲವೊಂದು ವಿಡಿಯೋಗಳನ್ನು ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನನ್ನ ಒಂದು ಮೆಮೊರಿಗೆ ಸೇವ್ ಆಗಲಿ ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮ್ಮೆಲ್ರಿಗೂ ಏನು ಅನ್ನಿಸ್ತಾ ಇದೆ ಏನೋ ಅನ್ನೋದನ್ನು ಮರೆದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಮಗಳು ನನ್ನ ಮಗನ ತುಂಬಾ ಕೇರಾಗಿ ನೋಡ್ಕೊತಾಳೆ. ಅವಳನ್ನು ಅವನ ಜೊತೆಗೆ ಒಂದಷ್ಟು ಹೊತ್ತು ಆಟ ಆಡೋದಕ್ಕಾಗಲಿ ಅಥವಾ ಅವನನ್ನು ನೋಡ್ಕೊಳ್ಳೋದಕ್ಕಾಗಲಿ ನನಗೆ ಕೆಲಸ ಇರೋ ಟೈಮ್ನಲ್ಲಿ ಮಧ್ಯೆ ನಾನು ಬಂದು ನೋಡ್ಕೊತಾ ಇರ್ತೀನಿ. ಆ ಟೈಮ್ನಲ್ಲಿ ನನ್ನ ಮಗಳು ನನ್ನ ಮಗನ ತುಂಬ ಚೆನ್ನಾಗಿ ಕೇರ್ ಮಾಡಿಕೊಂಡು ನೋಡ್ಕೊತಾ ಇರ್ತಾಳೆ. ಮನೇಲಿ ಹೆಣ್ಮಕ್ಳು ದೊಡ್ಡವರಿದ್ದಾಗ ನೆಕ್ಸ್ಟ್ ಬರೋ ಬೇಬಿ, ಸೆಕೆಂಡ್ ಬೇಬಿ ಹೆಣ್ಣಾಗಲಿ ಗಂಡಾಗಲಿ ಆ ಮಗುನ ತುಂಬಾ ಕೇರ್ ಮಾಡ್ತಾರೆ ಅನ್ನೋದು ನನ್ನ ಭಾವನೆ. ನಮ್ಮ ಮನೆಯಲ್ಲಿ ನಾನೇ ದೊಡ್ಡವಳಾಗಿರೋದ್ರಿಂದ ನನಗೂ ಕೂಡ ತಮ್ಮ ಇದ್ದಾನೆ. ಹಾಗಾಗಿ ಆ ಒಂದು ಅನುಭವದ ಮಾತನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಕಿತ್ತಾಡೋದು ಹೊಡೆದಾಡೋದು ದೊಡ್ಡವರಾದ್ಮೇಲೆ ಸಹಜ. ಬಟ್ ಈ ವಯಸ್ಸಲ್ಲಿ ತುಂಬಾ ಕೇರಾಗಿ ನೋಡ್ಕೊತಾಳೆ ನನ್ನ ಮಗಳು. ನನ್ನ ಮಗನ ಆಟ ತುಂಟಾಟನ ನೋಡ್ಕೊಂಡು ಬನ್ನಿ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ರಾಘು, ಏನಾದೆ ಬಂಗಾರಿ? ಬನ್ನಿ ಬನ್ನಿ ಬನ್ನಿ. ಚಿಚಿ 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 ಹಾಗೆ ಮಾಡಬಾರ್ದು. ಸರಿ ಕೂರು, ನೀನು ಕೂತ್ಕೊಂಡೆ ಬೇಕು ಹಾಕು.
ಮೆಲ್ಲೆ ಮಗಳು, ನೀನು ಬಗ್ಬೇಡ ಚಿನ್ನು. ಮುಂದಕ್ಕೆ ಹೋಗ್ಬಾರ್ದು ನೀನು. ಎಲ್ಲಿ ತಗೊಳ್ಳೋದಪ್ಪ, ಒಂದು 10 ರೂಪಾಯಿ ಕೊಡಲಿ. ಬೇಡ ಸುಂದಿರಪ್ಪ ಕೂರಮ್ಮ. 10 ರೂಪಾಯಿ ಅದೆಷ್ಟು ಪ್ಯಾಕೆಟ್ ಕಟ್ಟಿಟ್ಟು ಮುಂದಕ್ಕೆ ಹೋಗ್ಬಾರ್ದು. ಅಲ್ಲಿ ನೋಡಿ, ಅಲ್ಲಿ ನೋಡು ಚರಿಯಲ್ಲಿ ಇದೊಂದ್ಸರಿ ಕಂದ, ನೀನ್ ಮುಂದೆ ಹೋಗ್ಬಾರ್ದು. ಅಲ್ಲಿ ನೋಡಲಿ ಕಂದ, ಅವಳಿಗೆ ಓಪನ್ ಮಾಡ್ಕೊಡು. ಇಲ್ಲೆಲ್ಲ ಹಾಕಿ ಎಷ್ಟಂಗೆ ಅವ್ರಿಗೆ ಕೊಡೋದು ಒಳ್ಳೇದು. ಸಿಗಲ್ಲ ಜೋಡಿಸ್ದಂಗೆ ಅವಿನ ಸಣ್ಣವು. ಅಲ್ಲಿ ಮುಂದೆ ಇದಾವೆ ನೋಡು. ದಪ್ಪವು ಅಡಿಕೋಗ್ಬಿಟ್ಟಿರ್ತವೆ, ಸಣ್ಣ ಬಂದಿರ್ತವೆ ಮೇಕೆ. ಇದೊಂಥರ ಮಿಕ್ಸ್ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಸ್ಯಾರಿ ಶಾಪಿಂಗ್ ಎಲ್ಲ ಹೋಗಾದಮೇಲೆ ನಾನು ಎಂಗೇಜ್ಮೆಂಟ್ ಫಂಕ್ಷನನ್ನು ಮುಗಿಸ್ಕೊಂಡು ನಾವು ಜಾತ್ರೆಗೆ ಹೋಗಿದ್ವಿ. ಅಲ್ಲಿಂದ ಬಂದಮೇಲೆ ಪಾಪದು ಸ್ಕೂಲ್ ಪ್ರೋಗ್ರಾಮ್ ಇತ್ತು, ಆ್ಯನ್ಯುವಲ್ ಡೇ. ಹಾಗಾಗಿ ಎಲ್ಲವನ್ನ ಸೇರಿಸಿ ನಿಮಗೆ ಒಟ್ಟಿಗೆ ಒಂದು ವ್ಲಾಗ್ನಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸ್ಯಾರಿ ಶಾಪಿಂಗ್ ಹೋದಾಗ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡಲಿಲ್ಲ, ಹಾಗಾಗಿ ಅದನ್ನೇನು ಶೇರ್ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ. ಆದರೆ ಈ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ. ಯಾರಾದರೂ ಸುಧಾ ಸಿಲ್ಕ್ಸ್ಗೆ ಸ್ಯಾರಿ ಶಾಪಿಂಗ್ ಹೋಗಬೇಕು ಅಥವಾ ಮದುವೆ ಸ್ಯಾರಿ ಶಾಪಿಂಗ್ ಹೋಗ್ಬೇಕಂತಂದರೆ ವಿಡಿಯೋಗ್ರಫಿ ಹಾಗೆಯೇ ಫೋಟೋ ತೆಗೆಯೋದಕ್ಕೆ ಬಿಡೋದಿಲ್ಲ, ನೋಡಿಕೊಂಡು ಹೋಗಿ. ಯಾಕಪ್ಪ ಅಂತಂದರೆ ಇವಾಗೆಲ್ಲ ಒಂದಷ್ಟು ಸ್ವೀಟ್ ಮೆಮೊರೀಸ್ನ ಕ್ಯಾಪ್ಚರ್ ಮಾಡಿ ಇಟ್ಕೊತಾರೆ. ಯೂಟ್ಯೂಬ್ ಪರ್ಪಸ್ಗೆ ಅಂತ ಹೇಳಿ ಅಲ್ಲ, ಅವರ ಓನ್ ಪರ್ಪಸ್ಗೂ ಏನೋ ಒಂದು ಮೆಮೊರಿ, ನಾವು ನಮ್ಮ ಮದುವೆನಲ್ಲಿ ಈ ರೀತಿ ಸ್ಯಾರಿ ಶಾಪಿಂಗ್ ಮಾಡಿದ್ವಿ ಅನ್ನೋ ಒಂದು ಮೆಮೊರಿಗೋಸ್ಕರ ವಿಡಿಯೋ ಶೂಟ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಕೇಳ್ತಾರೆ. ಬಟ್ ಅಲ್ಲಿ ಕೊಡೋದಿಲ್ಲ ಅಂತಲೇ ಹೇಳ್ಬೋದು. ಅದೊಂದು ಬಿಟ್ಟರೆ ಸ್ಯಾರಿ ಕ್ವಾಲಿಟಿ ಆಗಿರ್ಬೋದು ಅಥವಾ ಸ್ಯಾರಿ ತೋರಿಸೋದಾಗಿರ್ಬೋದು ಅದೆಲ್ಲ ಕೂಡ ಚೆನ್ನಾಗೇ ಮಾಡ್ತಾರೆ. ಈ ವ್ಲಾಗ್ನಲ್ಲಿ ನನ್ನ ಮಗಳ ತರಂಗ ಅಂತ ಹೇಳಿ ಈ ವರ್ಷ ಈ ಒಂದು ಥೀಮ್ನಲ್ಲಿ ಆ್ಯನ್ಯುವಲ್ ಡೇ ಸೆಲೆಬ್ರೇಟನ್ನು ಮಾಡಿದ್ರು. ನೋಡ್ತಾ ಇರ್ಬೋದು ನನ್ನ ಮಗಳ ಸ್ಕೂಲ್ ಫಂಕ್ಷನ್. ಅವರ ಒಂದು ಸ್ಕೂಲ್ ವೆಬ್ಸೈಟ್ನಲ್ಲೂ ಕೂಡ ಈ ಒಂದು ಸಾಂಗನ್ನು ಅಪ್ಡೇಟ್ ಮಾಡಿದ್ದಾರೆ. ನನ್ನ ಮಗಳಲ್ಲಿ ನಿಂತಿದ್ದಾಳೆ, ನೋಡ್ತಾ ಇರ್ಬೋದು, ಅದೇ ನನ್ನ ಮುದ್ದು ಮಗಳು. ಡ್ಯಾನ್ಸ್ ಅಂತೂ ಮಕ್ಕಳು ಹೇಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಅಲ್ವಾ. ಈ ವಯಸ್ಸಿನಲ್ಲಿ ಮಕ್ಕಳು ಹೇಗೆ ಕುಣಿದ್ರೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನನ್ನ ಮಗಳು ಸ್ವಲ್ಪ ಹೈಟ್ ಇರೋ ಕಾರಣ ಹಿಂದೆ ಲೈನ್ನಲ್ಲಿ ನಿಂತಿದ್ದಾಳೆ. ಅವಳನ್ನೇ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಚೆನ್ನಾಗಂತ ಅನ್ನಿಸ್ತು. ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ಬಂದ್ವಿ, ತುಂಬ ಹೊತ್ತಿರೋದಕ್ಕಾಗಲಿಲ್ಲ. ನನ್ನ ಮಗಳ ಡ್ಯಾನ್ಸ್ ಪ್ರೋಗ್ರಾಮನ್ನು ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಪಾಪು ಕರ್ಕೊಂಡು ಹೋಗಿದ್ದ ಕಾರಣ ತುಂಬ ಹೊತ್ತು ನಮಗೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ನನ್ನ ಮಗಳ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲಿವರೆಗೂ ಆಯಿತು ಅಲ್ಲಿ ತನಕ ನೋಡ್ಕೊಂಡು ಬಂದ್ವಿ. ಆಮೇಲೆ ಕೂಡ ತುಂಬ ಪ್ರೋಗ್ರಾಮ್ಗಳು ನಡೀತಾ ಇತ್ತು, ಅದನ್ನು ನೋಡೋದಕ್ಕೆ ನಮಗೆ ಆಗಲಿಲ್ಲ. ಚಿಕ್ಕ ಮಕ್ಕಳಿರೋವಾಗ ಈ ರೀತಿ ಸ್ಯಾಕ್ರಿಫೈಸಸ್ನ ಒಂದೊಂದನ್ನು ಮಾಡಬೇಕಾಗತ್ತೆ. ಬಟ್ ನನ್ನ ಮಗಳ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಅಂತ ಹೇಳಿ ನಾವು 10 o'clock ಹೋಗಿದ್ದು. ಅವಳು ಪ್ರೋಗ್ರಾಮ್ ಮುಗಿಯೋ ಅಷ್ಟರೊಳಗಡೆ 1:30 ಆಯಿತು. ನಾವು ಮನೆಗೆ ಬರೋ ಅಷ್ಟರೊಳಗಡೆ ಆಲ್ಮೋಸ್ಟ್ 1:45 2 o'clock ಹತ್ರನೇ ಆಗಿಬಿಟ್ಟಿತ್ತು. ತುಂಬ ಬಿಸಿಲಿದ್ದ ಕಾರಣ ಪಾಪುನ ಕರ್ಕೊಂಡು ಹೋಗಿದ್ವಿ ಅಲ್ವಾ, ಹಾಗಾಗಿ ಬೇಗನೆ ಬಂದುಬಿಟ್ವಿ ಅಂತಲೇ ಹೇಳ್ಬೋದು. ನಾನು ಡ್ಯಾನ್ಸ್ದು ಆಡಿಯೋ ಏನಕ್ಕಪ್ಪ ಹಾಕಿಲ್ಲ ಅಂತಂದರೆ ಕಾಪಿರೈಟ್ ಇಶ್ಯೂ ಆಗುತ್ತೆ. ಹಾಗಾಗಿ ಜಸ್ಟ್ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡು ವಾಯ್ಸ್ ಓವರನ್ನು ಕೊಡ್ತಾಯಿದ್ದೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನಗೆ ಆಲ್ಮೋಸ್ಟ್ 1 ಮಂತಿಂದ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ, ತುಂಬ ಬ್ಯುಸಿ ಇದ್ದೆ. ಅದ್ರ ಮಧ್ಯದಲ್ಲಿ ಮಕ್ಕಳಿಗೆ ಹೆಲ್ತ್ ಕೂಡ ಸರಿ ಇರಲಿಲ್ಲ. ವೆದರ್ ಈ ರೀತಿ ಚೇಂಜ್ ಆಗಿದೆ, ಕೊರೆ ಬೇರೆ ಶುರುವಾಗಿದೆ. ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಅದ್ರ ಜೊತೆಗೆ ಹಸ್ಬೆಂಡ್ಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ನನಗೆ ವ್ಲಾಗ್ಸನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮನೆಯಲ್ಲಿ ಪಾಪು ಚಿಕ್ಕವನಿದ್ದಾನೆ, ಅದ್ರ ಜೊತೆಗೆ ನಾನು ಮನೆ ಕೆಲಸಕ್ಕೆ ಅಂತ ಹೇಳಿ ಯಾರನ್ನೂ ಇಟ್ಕೊಂಡಿಲ್ಲ. ಮನೆ ಕೆಲಸನೂ ಕೂಡ ನಾನೇ ಮ್ಯಾನೇಜ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಮಗಳು ಸ್ಕೂಲಿಗೆ ಹೋಗ್ತಾ ಇರ್ತಾಳೆ, ಹಸ್ಬೆಂಡ್ ಕೂಡ ಅದೇ ಟೈಮಿಗೆ ಅವರು ಡ್ಯೂಟಿಗೆ ಹೊರಡ್ತಾ ಇರ್ತಾರೆ. ಅವ್ರದ್ದೆಲ್ಲ ಕೆಲಸ ಮುಗಿಸಿದ ತಕ್ಷಣ ಪಾಪುಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಅವನಿಗೆ ಸ್ನಾನ ಮಾಡಿಸೋದು, ಅವನನ್ನು ಮಲಗಿಸೋದು, ಮತ್ತು ಮಧ್ಯಾಹ್ನಕ್ಕೆ ಲಂಚ್ ಪ್ರಿಪೇರ್ ಮಾಡೋದು, ಮನೆ ಕೆಲಸಗಳನ್ನು ಮಾಡ್ಕೊಳ್ಳೋದು,
ಪಾಪು ಆದಷ್ಟು ಇವಾಗ ಆ್ಯಕ್ಟಿವ್ ಆಗಿರ್ತಾನೆ, ಆಟ ಆಡೋದಕ್ಕೆಲ್ಲ ಶುರು ಮಾಡಿದ್ದಾನೆ. ಅವನ ಜೊತೆ ಒಂದಷ್ಟು ಸಮಯನ ಕಳಿಬೇಕಾಗತ್ತೆ. ಅವನನ್ನು ಆ್ಯಕ್ಟಿವ್ ಮಾಡಬೇಕಾಗತ್ತೆ. ಹಾಗಾಗಿ ನನ್ನ ಗಮನ ಎಲ್ಲ ಮಕ್ಕಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇರೋದ್ರಿಂದ ನನಗೆ ವೀಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಎಡಿಟ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಟೈಮೇ ಸಾಕಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ನೈಟ್ 9:30 10 ಆದ ತಕ್ಷಣ ನನಗೆ ಒಂಥರ ಬೆಳಗ್ಗೆಯಿಂದ ತುಂಬಾ ಸ್ಟ್ರೈನ್ ಆಗಿಬಿಟ್ಟಿರುತ್ತೆ, ರೆಸ್ಟ್ ಮಾಡಬೇಕಂತ ಅನಿಸುತ್ತೆ. ಹಾಗಾಗಿ ಒಂದಷ್ಟು ದಿನ ಗ್ಯಾಪನ್ನು ತಗೊಂಡಿದ್ದೆ. ನೋಡೋಣ, ಆದಷ್ಟು ಬ್ಲಾಗ್ಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಜನ ಕಾಮೆಂಟ್ಸ್ ಮಾಡ್ತಿರ್ತೀರ, ತುಂಬಾ ಥ್ಯಾಂಕ್ಸ್ ನಿಮ್ಮ ಒಂದು ಲವ್ ಆ್ಯಂಡ್ ಸಪೋರ್ಟ್ಗೆ ಅಂತಲೇ ಹೇಳ್ಬೋದು. ಯಾಕೆ ವೀಡಿಯೋಸನ್ನು ಹಾಕ್ತಾ ಇಲ್ಲ ಅಂತ ಹೇಳಿ ಕಾಮೆಂಟ್ಸನ್ನು ಮಾಡ್ತಾಯಿದ್ರಿ. ಆದಷ್ಟು ಬ್ಲಾಗ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮೆಲ್ಲರ ಪ್ರೀತಿ ಹಾಗೆಯೇ ಸಪೋರ್ಟ್ ಹೀಗೇ ಇದ್ದರೆ ನನಗೂ ಕೂಡ ವ್ಲಾಗ್ಸನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಮೋಟಿವೇಶನ್ ಬರುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲ ನನ್ನ ಲೈಫ್ನ ಬೆಸ್ಟ್ ಮೂಮೆಂಟ್ಸನ್ನು ನಿಮ್ಮ ಜೊತೆಗೆ ಕ್ಯಾಪ್ಚರ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ನನ್ನ ತಮ್ಮನ ಒಂದು ಮದುವೆ ಪ್ರಿಪ್ರೇಷನ್ ಏನಿದೆ, ಫಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಎಂಗೇಜ್ಮೆಂಟ್ ಸಿಂಪಲ್ಲಾಗಿ ಮಾಡಿದ್ವಿ. ಅದನ್ನು ಕೂಡ ಆದರೆ ಸಾಧ್ಯ ಆದರೆ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಅದೆಲ್ಲ ಒಂಥರ ಬ್ಯೂಟಿಫುಲ್ ಮೆಮೊರಿ ಅಲ್ವಾ, ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊತಾ ಇದ್ದೀನಿ. ಇವಾಗ ನನ್ನ ಮಕ್ಕಳ ವೀಡಿಯೋಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಆದಷ್ಟು ವೀಡಿಯೋಸ್ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇನ್ನೇನು 3K ಸಬ್ಸ್ಕ್ರೈಬರ್ಸನ್ನು ರೀಚ್ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇದ್ದರೆ ಆದಷ್ಟು ಬೇಗ 3K ಆಗುತ್ತೆ. ನನ್ನ ತಮ್ಮನ ಎಂಗೇಜ್ಮೆಂಟ್ ವ್ಲಾಗನ್ನು 3K ಆದಮೇಲೆ ಶೇರ್ ಮಾಡ್ಕೊಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನೀವೆಲ್ಲರೂ ಎಷ್ಟು ಬೇಗ 3K ಫ್ಯಾಮಿಲಿನ ಕಂಪ್ಲೀಟ್ ಮಾಡ್ತೀರಾ, ಆದಷ್ಟು ಬೇಗ ವ್ಲಾಗನ್ನು ಶೇರ್ ಮಾಡ್ತೀನಿ. ಇದೊಂದು ಪುಟ್ಟ ಸ್ವಾರ್ಥ ಅಂತಲೇ ಹೇಳ್ಬೋದು. ನನಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ 3K ಕಂಪ್ಲೀಟ್ ಆದಮೇಲೆ ನನ್ನ ತಮ್ಮನೊಂದು ಸಿಂಪಲ್ ಎಂಗೇಜ್ಮೆಂಟ್ ಫಂಕ್ಷನ್ ಹೇಗೆ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಶೇರ್ ಮಾಡ್ಕೊಂಡಿಲ್ಲ. ಐ ಹೋಪ್ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರುತ್ತೆ ಅಂತ ಭಾವಿಸ್ತಾ ಈ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್. ಬಾಯ್. ಥ್ಯಾಂಕ್ ಯು ಸೋ ಮಚ್.